ಇದು ಕೇವಲ ಮಾತಾ ಅಥವಾ ಬಿಜೆಪಿಗೆ ಎಚ್ಚರಿಕೆನಾ? ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇರೋದು ಬಿಜೆಪಿಯ ಇಮೇಜ್ಗೆ ಧಕ್ಕೆ ತರ್ತಾ ಇದೆ. ಯತ್ನಾಳ್ ಅವರನ್ನ ಸೋಲ್ಸೋದು ಅಷ್ಟೊಂದು ಈಸಿ ಇಲ್ಲ. ಮತದಾರರು ಬಿಜೆಪಿಯನ್ನ ಬಿಟ್ಟು ಯತ್ನಾಳ್ ಅವರ ಹೊಸ ಪಕ್ಷವನ್ನ ಯಾಕೆ ಆರಿಸ್ಕೊಳ್ಬೇಕು? ಕೇವಲ ಜೈ ಶ್ರೀರಾಮ್ ಅನ್ನೋದು ಗೆಲುವಿಗೆ ಸಾಕಾಗುತ್ತಾ? ಬಿಜೆಪಿ ಚಿಹ್ನೆ ಇಲ್ಲದೆ ಮೋದಿ ಹೆಸರಿನಿಂದ ವೋಟ್ ಪಡೆಯೋದು ಯತ್ನಾಳ್ಗೆ ತುಂಬಾನೇ ಕಷ್ಟದ ಕೆಲಸ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಕರ್ನಾಟಕ ರಾಜಕಾರಣದ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸ್ಕೊಂಡಿರೋ, ಯಾವಾಗ್ಲೂ ಸುದ್ದಿಯಲ್ಲಿರೋ, ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವಂತಹ, ಉತ್ತರ ಕರ್ನಾಟಕದ ಹಿಂದೂ ಹುಲಿ ಅಂತಾನೆ ಖ್ಯಾತಿ ಗಳಿಸಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಒಂದು ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಸ್ವಂತ ಪಕ್ಷ ಕಟ್ಟೋ ಮಾತುಗಳನ್ನಾಡ್ತಾ ಇದ್ದಾರೆ. ಇದು ಕೇವಲ ಮಾತಾ ಅಥವಾ ಬಿಜೆಪಿಗೆ ಎಚ್ಚರಿಕೆನಾ? ಇನ್ ಕೇಸ್ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಕರ್ನಾಟಕದ ರಾಜಕೀಯ ಸ್ಥಿತಿ ಬದಲಾಗುತ್ತಾ? ಬಿಜೆಪಿಗೆ ಇದು ಡ್ಯಾಮೇಜ್ ಮಾಡುತ್ತಾ? ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ನಾವು ಯತ್ನಾಳ್ ಅವರ ಈ ಹೊಸ ಹಾದಿಯ ಬಗ್ಗೆ ಒಂದಷ್ಟು ವಿಶ್ಲೇಷಣಾತ್ಮಕವಾಗಿ, ಜೊತೆಗೆ ಆಗು ಹೋಗುಗಳ ಬಗ್ಗೆ ಮಾತಾಡೋಣ. ಯತ್ನಾಳ್ ಅವರ ಹೊಸ ಪಕ್ಷ ಸ್ಥಾಪನೆಯ ನಿರ್ಧಾರ ಏನಿದೆ, ಮುಂದಿನ ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಒಳ್ಳೆ ಮುಹೂರ್ತವನ್ನ ನೋಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಯುವಕರ ಅಭಿವೃದ್ಧಿ ಆಗ್ಬೇಕು, ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗ್ಬೇಕು, ಹಾಗೆ ಹಿಂದುತ್ವದ ಆಧಾರದ ಮೇಲೆ ಪಕ್ಷ ಸ್ಥಾಪನೆಯನ್ನ ಮಾಡ್ತಾ ಇರೋದು ಇದೇ ನನ್ನ ಮುಖ್ಯ ಗುರಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಆದ್ರೆ ಅದಷ್ಟೊಂದು ಈಸಿ ಆಗತ್ತಾ? ಅನ್ಕೊಂಡ್ ಹಾಗೇನೆ ನೆಕ್ಸ್ಟ್ ಮಂತ್ ಹೊಸ ಪಕ್ಷ ಯಾವುದು ಅಂತ ಅನೌನ್ಸ್ ಮಾಡ್ತಾರಾ? ಕಾದು ನೋಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಇವರ ಈ ನಿರ್ಧಾರದ ಹಿಂದೆ, ಈಗ ಏನು ಹೊಸ ಪಕ್ಷವನ್ನ ಕಟ್ಟಿದ್ರೆ ಫಸ್ಟ್ ಡ್ಯಾಮೇಜ್ ಆಗೋದೇನೆ ಬಿಜೆಪಿಗೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಯಾಕೆ ಅಂತಂದ್ರೆ ಮತಗಳ ವಿಭಜನೆ ಆಗೇ ಆಗತ್ತೆ ಅಂತ. ಇಲ್ಲಿ ಬಿಜೆಪಿ ನಂಬ್ಕೊಂಡಿರೋದು ಕರ್ನಾಟಕದಲ್ಲಿ ಹಿಂದುತ್ವ ಹಾಗೆ ಲಿಂಗಾಯತ ಮತ ಬ್ಯಾಂಕ್ ಅನ್ನ. ಯತ್ನಾಳ್ ಈ ಎರಡೂ ವರ್ಗಗಳಲ್ಲಿ ಪ್ರಭಾವ ಇಟ್ಕೊಂಡಿದ್ದಾರೆ. ಅವ್ರೇನಾದ್ರೂ ಪ್ರತ್ಯೇಕ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಚದುರಿ ಹೋಗುತ್ತವೆ. ಇನ್ನು ಲಿಂಗಾಯತ ನಾಯಕತ್ವದ ಸಂಘರ್ಷ ಕೂಡ ಆಗತ್ತೆ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಮರ ಸಾರಿದ್ದಾರೆ. ಒಂದ್ ವೇಳೆ ಅವರು ಪಕ್ಷ ಬಿಟ್ರೆ, ಪಕ್ಷ ಬಿಟ್ಟಾಗಿದೆ, ಪಕ್ಷ ಬಿಡೋದೇನು, ಅವ್ರನ್ನ ಉಚ್ಚಾಟನೆ ಮಾಡಾಗಿದೆ. ಸೊ ಸ್ವಂತ ಪಕ್ಷವನ್ನ ಏನಾದ್ರೂ ಸ್ಥಾಪನೆ ಮಾಡೋ ನಿರ್ಧಾರ ಮಾಡಿದ್ರೆ ಪಂಚಮಸಾಲಿ ಲಿಂಗಾಯತ ಮತಗಳು ಸಂಪೂರ್ಣವಾಗಿ ಬಿಜೆಪಿಗೆ ಕೈತಪ್ಪೋ ಅಪಾಯ ಅಂತೂ ಇದೆ. ಇನ್ನು ಬಿಜೆಪಿಯ ಶಕ್ತಿಯೇ ಲಿಂಗಾಯತ ಮತಗಳು. ಯತ್ನಾಳ್ ಅವರು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಬಲ ಧ್ವನಿಯಾಗಿ ಗುರುತಿಸಿಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಸುಮಾರು 80ರಿಂದ 100 ಕ್ಷೇತ್ರಗಳಲ್ಲಿ ಈ ಸಮುದಾಯ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆ ಮಾಡಿದ್ರೆ ಈ ಮತಗಳು ಬಿಜೆಪಿಯಿಂದ ದೂರ ಆಗಿ ಅವರ ಪಕ್ಷಕ್ಕೇನೆ, ಅಂದ್ರೆ ಯತ್ನಾಳ್ ಅವರ ಪಕ್ಷಕ್ಕೇನೆ ವೋಟ್ ಬೀಳಬಹುದು. ಇದು ಬಿಜೆಪಿಯ ಸೀಟ್ಗಳ ಸಂಖ್ಯೆಯನ್ನ ಗಣನೀಯವಾಗಿ ಕುಸಿಯೋ ಹಾಗೆ ಮಾಡಬಹುದು. ಇನ್ನು ಹಿಂದುತ್ವದ ಮತಗಳ ಧ್ರುವೀಕರಣ ಕೂಡ ಆಗತ್ತೆ. ಬಿಜೆಪಿ ನಂಬಿಕೊಂಡಿರೋ ಇನ್ನೊಂದು ಪ್ರಬಲ ಅಸ್ತ್ರ ಅಂದ್ರೆ ಕಠೋರ ಹಿಂದುತ್ವ ಅನ್ನೋದು. ಅಸಲಿ ಹಿಂದುತ್ವದ ವಾದ ಅಂತ ಅಂದ್ರೆ ಈಗ ಯತ್ನಾಳ್ ಅವರು ತಾವು ಅಸಲಿ ಹಿಂದುತ್ವವಾದಿ ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ. ಇನ್ ಕೇಸ್ ಅವರು ಪ್ರತ್ಯೇಕ ಪಕ್ಷ ಕಟ್ಟಿದ್ರೆ ಸಂಘ ಪರಿವಾರದ ಒಂದು ವರ್ಗ ಅಥವಾ ಕಟ್ಟಾ ಹಿಂದುತ್ವವಾದಿ ಮತದಾರರು ಯತ್ನಾಳ್ ಪರ ಒಲವು ತೋರಿಸಬಹುದು. ಇದು ಬಿಜೆಪಿಯ ಸಿದ್ಧಾಂತ ಆಧಾರಿತ ಮತದಾರರನ್ನ ಡಿವೈಡ್ ಮಾಡುತ್ತೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ನಾಯಕತ್ವ ಅಂತ ಬಂದಾಗ ಅದರಲ್ಲಿ ಮೇನ್ ಫೇಸ್ ಆಗಿ ಯತ್ನಾಳ್ ಅವರೇ ಕಾಣಿಸ್ಕೊಳ್ಳೋದು. ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಭಾಗದಲ್ಲಿ ಜನಪ್ರಿಯ ನಾಯಕರು ಅಂತ ಕರೆಸ್ಕೊಂಡಿದ್ದಾರೆ. ಇನ್ನು ಸ್ಥಳೀಯ ಮಟ್ಟದಲ್ಲಿ ಹಿಡಿತ ಕೂಡ ಚೆನ್ನಾಗಿದೆ. ಯತ್ನಾಳ್ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಸಮರ್ಥವಾಗಿ ಪ್ರಚಾರ ಮಾಡೋ ಹಾಗೆ ಜನರನ್ನ ಸೆಳೆಯುವಂತಹ ಮಾಸ್ ಲೀಡರ್ಗಳ ಕೊರತೆ ಎದುರಾಗೇ ಆಗತ್ತೆ. ಯಡಿಯೂರಪ್ಪ ಅವರ ನಂತರ ಈ ಮಟ್ಟದ ಪ್ರಭಾವ ಇರೋ ನಾಯಕ ಅಂತ ಅಂದ್ರೆ ಬಿಜೆಪಿಯಲ್ಲಿ ಸದ್ಯಕ್ಕೆ ಕಮ್ಮಿ. ಯಾರ ಮುಖಾನು ಅಷ್ಟು ಮುನ್ನೆಲೆಯಲ್ಲಿ ಇಲ್ಲ. ಸೊ ಇನ್ನು ಕುಟುಂಬ ರಾಜಕಾರಣದ ಆರೋಪ ಹಾಗೆ ಅತೃಪ್ತರು ಅನ್ನೋ ವಿಚಾರವನ್ನ ಇಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಳೇಬೇಕು. ಯತ್ನಾಳ್ ಅವರು ಸತತವಾಗಿ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ಕುಟುಂಬದ ವಿರುದ್ಧ ಕುಟುಂಬ ರಾಜಕಾರಣದ ಆರೋಪದ ಬಗ್ಗೆ ಒಂದಷ್ಟು ಟೀಕೆಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ಬಂಡಾಯ ನಾಯಕರ ಆಶ್ರಯ ತಾಣ ಕೂಡ ಆಗಬಹುದು ಯತ್ನಾಳ್ ಅವರ ಪಕ್ಷ. ಬಿಜೆಪಿಯಲ್ಲಿ ಟಿಕೆಟ್ ಸಿಗದವರು ಅಥವಾ ಹೈಕಮಾಂಡ್ ಮೇಲೆ ಅಸಮಾಧಾನ ಇರುವಂತಹ ಕೆಲವು ನಾಯಕರು ಯತ್ನಾಳ್ ಅವರ ಹೊಸ ಪಕ್ಷವನ್ನ ಸೇರಿಕೊಳ್ಳೋ ಚಾನ್ಸಸ್ ಇರುತ್ತೆ. ಇದು ಬಿಜೆಪಿಯ ಒಳಗಿನ ಆಂತರಿಕ ಕಲಹಕ್ಕೆ ಕಾರಣವಾಗುವುದಲ್ಲದೆ ದೊಡ್ಡ ಮಟ್ಟದ ಬಂಡಾಯಕ್ಕೆ ನಾಂದಿ ಹಾಡಬಹುದು. ಜೊತೆಗೆ ಕೆಜೆಪಿ ಇತಿಹಾಸ ರಿಪೀಟ್ ಆಗೋ ಭೀತಿ ಕೂಡ ಇದೆ. ಮೊದಲೇ ಹೇಳಿದ ಹಾಗೆ ಮತಗಳ ಹಂಚಿಕೆ ಆಗೇ ಆಗತ್ತೆ. ಯತ್ನಾಳ್ ಅವರ ಪಕ್ಷ ದೊಡ್ಡ ಮಟ್ಟದಲ್ಲಿ ಗೆಲ್ಲದೆ ಇದ್ರೂ ಬಿಜೆಪಿಗೆ ಬರಬೇಕಾದಂತ ಮತಗಳನ್ನ ಡಿವೈಡ್ ಮಾಡುವಂತಹ
ಚಾನ್ಸಸ್ ಕೂಡ ಇರುತ್ತೆ. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ಲೋದಕ್ಕೂ ದಾರಿ ಮಾಡಿಕೊಡಬಹುದು. ಆಗ ಬಿಜೆಪಿ 40 ಸೀಟ್ಗಳಿಗೆ ಕುಸಿದಿದ್ದಕ್ಕೆ ಕೆಜೆಪಿಯ ಮತ ವಿಭಜನೆಯೇ ಕಾರಣ ಆಗಿತ್ತು. 2013ರಲ್ಲಿ ಬಿಎಸ್ ಯಡಿಯೂರಪ್ಪನವರು ಕೆಜೆಪಿ ಕಟ್ಟಿದಾಗ ಏನಾಯ್ತು? ಅದೇ ಪರಿಸ್ಥಿತಿ ಈಗ ಮತ್ತೆ ಸೃಷ್ಟಿಯಾಗಬಹುದು. ಇನ್ನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಕೂಡ ಮಾತನಾಡಿದ್ರು ಯತ್ನಾಳ್ ಅವರು. ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇರೋದು ಬಿಜೆಪಿಯ ಇಮೇಜ್ಗೆ ಧಕ್ಕೆ ತರ್ತಾ ಇದೆ. ಹೊಸ ಪಕ್ಷ ಸ್ಥಾಪನೆಯಾದ್ಮೇಲೆ ಈ ಪ್ರಚಾರ ಇನ್ನೂ ತೀವ್ರವಾಗಿ ತಟಸ್ಥ ಮತದಾರರು ಬಿಜೆಪಿಯಿಂದ ದೂರವಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆ ಮಾಡಿದ್ರೆ ಅದು ಬಿಜೆಪಿಯ ಗೆಲುವಿನ ರಥಕ್ಕೆ ತಡೆಗೋಡೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅವರ ಪಕ್ಷ ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಯನ್ನ ಎಷ್ಟು ಸೀಟ್ಗಳಲ್ಲಿ ಸೋಲಿಸುತ್ತೆ ಅನ್ನೋದೇ ಇಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಕಾಂಗ್ರೆಸ್ಗೂ ಕೂಡ ಒಂದ್ ರೀತಿ ಕೆಲಸ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ತರ ಇಬ್ಬರ ನಡುವಿನ ಜಗಳ ಮೂರನೇ ಅವರಿಗೆ ಲಾಭ ಅನ್ನೋ ಹಾಗೆ ಬಿಜೆಪಿ ಹಾಗೆ ಯತ್ನಾಳ್ ನಡುವೆ ಮತಗಳು ಹಂಚಿಕೆ ಆಗ್ಬಿಟ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಈಸಿಯಾಗಿ ಗೆಲ್ಲೋ ವಾತಾವರಣ ಕ್ರಿಯೇಟ್ ಆಗಬಹುದು. ಇದು 2013ರ ಕೆಜೆಪಿ ಇತಿಹಾಸ ರಿಪೀಟ್ ಆಗೋ ಹಾಗೆ ಮಾಡುತ್ತೆ ಅಂತ. ಇದು ಒಂದು ಕಡೆ. ಆದ್ರೆ ಇಲ್ಲಿ ಯತ್ನಾಳ್ ಅವರು ಸಕ್ಸಸ್ ಆಗ್ತಾರಾ, ಮತ್ತೆ ಶಾಸಕರಾಗಿ ಆಯ್ಕೆ ಆಗ್ತಾರಾ ಅನ್ನುವಂತ ಪ್ರಶ್ನೆ ಕೂಡ. ವೈಯಕ್ತಿಕವಾಗಿ ಗೆಲ್ತಾರಾ ಅಂತ ವಿಜಯಪುರದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಯತ್ನಾಳ್ ಈ ಹಿಂದೆ ಬಿಜೆಪಿಯಿಂದ ಹೊರಗಡೆ ಬಂದು ಜೆಡಿಎಸ್ ಸೇರ್ಕೊಂಡಿದ್ರು. ಪಕ್ಷೇತರರಾಗಿ ಕೂಡ ಸ್ಪರ್ಧೆಗಿಳಿದಿದ್ರು. ವಿಜಯಪುರ ನಗರ ಕ್ಷೇತ್ರದಲ್ಲಿ ಅವರಿಗೆ ವೈಯಕ್ತಿಕ ವರ್ಚಸ್ಸಿದೆ. ಅವರು ಪಕ್ಷಕ್ಕಿಂತ ಹೆಚ್ಚಾಗಿ ತಮ್ಮ ಸ್ವಂತ ಬಲದ ಮೇಲೆ ಗೆಲ್ಲೋ ಕ್ಷಮತೆ ಇಟ್ಕೊಂಡಿದ್ದಾರೆ. ಪಕ್ಷೇತರ ವರ್ಸಸ್ ಪಕ್ಷ ಅಂತಾದ್ರೆ ಒಂದ್ ಪಕ್ಷ ಕಟ್ಟೋದು ಬೇರೆ, ಒಬ್ಬ ವ್ಯಕ್ತಿಯಾಗಿ ಗೆಲ್ಲೋದು ಬೇರೆ. ಹೊಸ ಪಕ್ಷದ ಚಿಹ್ನೆಯನ್ನ ಜನರ ಮನಸ್ಸಿಗೆ ತಲುಪಿಸೋದು ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಆದ್ರೂ ವಿಜಯಪುರದಲ್ಲಿ ಯತ್ನಾಳ್ ಅವರನ್ನ ಸೋಲ್ಸೋದು ಅಷ್ಟೊಂದು ಈಸಿ ಇಲ್ಲ. ಇದರ ಮಧ್ಯೆ ಹಿಂದುತ್ವದ ಕಾರ್ಡ್ ವರ್ಕೌಟ್ ಆಗುತ್ತಾ ಅಂತ. ಯತ್ನಾಳ್ ಅವರ ಅಸ್ತ್ರವೇ ಹಿಂದುತ್ವ. ಆದ್ರೆ ಇದು ಹೊಸ ಪಕ್ಷದಲ್ಲಿ ಕೆಲಸ ಮಾಡುತ್ತಾ ಇಲ್ವಾ? ಅದು ಕೂಡ ಒಂದು ರೀತಿ ಕುತೂಹಲ ಅಲ್ವಾ? ಯಾಕಂದ್ರೆ ಇಲ್ಲಿ ಯತ್ನಾಳ್ ಫಾಲೋ ಮಾಡೋದು ಕಠೋರ ಹಿಂದುತ್ವವನ್ನ. ವಕ್ಫ್ ಆಸ್ತಿ ವಿಚಾರ, ಹಿಂದೂ ಹಿತರಕ್ಷಣೆಯ ಬಗ್ಗೆ ಮುಲಾಜಿಲ್ದೆ ರಾಜಿ ಇಲ್ದೆ ಮಾತಾಡ್ತಾರೆ. ಬಿಜೆಪಿಯ ಒಳಗಡೆ ಇದ್ದು ಹಿಂದುತ್ವದ ಬಗ್ಗೆ ಮಾತನಾಡೋದಕ್ಕೂ ಹೊರಗಡೆ ಬಂದು ಮಾತನಾಡೋದಕ್ಕೂ ಒಂದಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಹಿಂದುತ್ವವನ್ನ ನಂಬುವಂತಹ ಮತದಾರ ಸಾಮಾನ್ಯವಾಗಿ ಬಿಜೆಪಿಗೆ ಸಪೋರ್ಟ್ ಮಾಡೋದು. ಯತ್ನಾಳ್ ಅವರು ನಾನೇ ಅಸಲಿ ಹಿಂದುತ್ವವಾದಿ ಅಂತ ಸಾಬೀತುಪಡಿಸಬೇಕಾಗತ್ತೆ. ಉತ್ತರ ಕರ್ನಾಟಕದ ಯುವಕರಲ್ಲಿ ಅವರಿಗೆ ದೊಡ್ಡ ಫಾಲೋವಿಂಗ್ ಕೂಡ ಇದೆ. ಇದು ಅವರಿಗೆ ಪ್ಲಸ್ ಪಾಯಿಂಟ್ ಕೂಡ ಆಗಬಹುದು. ಸೊ ಯತ್ನಾಳ್ ಅವರ ಈ ಹಾದಿಯಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಯೋಚನೆ ಮಾಡ್ಲೇಬೇಕು. ಯಾಕೆಂದ್ರೆ ಇಲ್ಲಿ ಒಬ್ಬರೇ ಪಕ್ಷ ನಡೆಸೋದಂತೂ ಅಸಾಧ್ಯ. ಅವರಿಗೆ ಯಾರ ಬೆಂಬಲ ಸಿಗಬಹುದು ಅಂತ ನೋಡೋದಾದ್ರೆ ಮೇನ್ ಆಗಿ ಪಂಚಮಸಾಲಿ ಹೋರಾಟಗಾರರು ಅಂತ. ಈ ಮೀಸಲಾತಿ ಹೋರಾಟದಲ್ಲಿ ಯತ್ನಾಳ್ ಜೊತೆಗೆ ಇದ್ದ ಸಮುದಾಯದ ಮುಖಂಡರು ಹಾಗೆ ಮಠಾಧೀಶರ ಬೆಂಬಲ ಸಿಗೋ ಸಾಧ್ಯತೆ ಇದೆ. ಜೊತೆಗೆ ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿರೋ ಅಥವಾ ಟಿಕೆಟ್ ವಂಚಿತರಾದ ನಾಯಕರು ಯತ್ನಾಳ್ ಅವರ ಹೊಸ ಪಕ್ಷವನ್ನ ಆಶ್ರಯ ತಾಣ ಮಾಡ್ಕೊಳ್ಬಹುದು. ಇನ್ನು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವ ಒಂದು ವರ್ಗದ ಜನತೆ ಹಾಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರ ಇರೋರು ಇವರ ಬೆಂಬಲಕ್ಕೆ ನಿಲ್ಲಬಹುದು. ಇನ್ನು ಹೊಸ ಪಕ್ಷದ ಸ್ಥಾಪನೆ ಅಂದ ತಕ್ಷಣ ಅದು ಕೂಡ ಆ ದಾರಿ ಅಷ್ಟೊಂದು ಈಸಿ ಆಗಿರೋದಿಲ್ಲ. ಒಂದಷ್ಟು ಸವಾಲುಗಳನ್ನ ಫೇಸ್ ಬರ್ಬೇಕಾಗತ್ತೆ. ಯಾಕಂದ್ರೆ ಅದೊಂದು ರೀತಿ ಏನು ಹೊಸ ಪಕ್ಷ ಕಟ್ಟೋದು ಅಂದ್ರೆ ಏನು ಹೂವಿನ ಹಾಸಿಗೆ ಅಲ್ಲ, ಒಂದ್ ರೀತಿ ಮುಳ್ಳಿನ ಹಾದಿಯೇ ಆಗಿರುತ್ತೆ. ಆರ್ಥಿಕ ಸಂಪನ್ಮೂಲ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಚುನಾವಣೆ ಫೇಸ್ ಮಾಡ್ಬೇಕು ಅಂದ್ರೆ ಕೋಟಿ ಕೋಟಿ ಹಣ ಬೇಕು. ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಸಾಮಾನ್ಯವಾಗಿ ದೊಡ್ಡ ಪಕ್ಷಗಳಿಗೆ ಫಂಡ್ ಮಾಡುತ್ತವೆ. ಹೊಸ ಪಕ್ಷಕ್ಕೆ ಹಣಕಾಸಿನ ಕ್ರೋಢೀಕರಣ ದೊಡ್ಡ ಸವಾಲಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಪಡೆ ಕಟ್ಟಬೇಕು. ಯತ್ನಾಳ್ ಅಭಿಮಾನಿಗಳು ಇರಬಹುದು, ಆದ್ರೆ ಶಿಸ್ತಿನ ಕಾರ್ಯಕರ್ತರ ಪಡೆ ಕಟ್ಟೋದು ಒಂದಷ್ಟು ಟೈಮ್ ಹಿಡಿಯುತ್ತೆ. ಯತ್ನಾಳ್ ಉತ್ತರ ಕರ್ನಾಟಕಕ್ಕೆ ಸೀಮಿತ ಅನ್ನೋ ಹಣೆಪಟ್ಟಿ ಇದೆ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಬೆಳೆಸೋದು ಕೂಡ ಅವರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆಯಾಗಿ ಕಾಣಿಸ್ಕೊಳ್ಳುತ್ತೆ. ಬಿಜೆಪಿ ಕೂಡ ಹಿಂದುತ್ವ ಅಂತ ಹೇಳುತ್ತೆ, ಯತ್ನಾಳ್ ಕೂಡ ಅದನ್ನೇ ಹೇಳ್ತಾರೆ. ಮತದಾರ ಯಾರನ್ನ ನಂಬಬೇಕು, ಯಾರನ್ನ ಆರಿಸ್ಕೊಳ್ಬೇಕು ಅನ್ನೋ ಗೊಂದಲಕ್ಕೆ ಬೀಳೋದು ಸಹಜ. ಒಟ್ಟಾರೆಯಾಗಿ ಹೇಳೋದಾದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಅದು ಬಿಜೆಪಿಯ ಪಾಲಿಗೆ ಒಳಗಿನ ಶತ್ರುವಿನಂತಾಗಬಹುದು. 2013ರಲ್ಲಿ ಯಡಿಯೂರಪ್ಪನವರು ಕೆಜೆಪಿ ಕಟ್ಟಿದಾಗ ಬಿಜೆಪಿ ಕೇವಲ 40 ಸೀಟ್ಗೆ ಕುಸಿಬೇಕಾಯ್ತು. ಇತಿಹಾಸ ಅದೇ ತರ ಈಗ ರಿಪೀಟ್ ಆಗಬಹುದಾ? ಅಥವಾ ಯತ್ನಾಳ್ ಅವರು ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಈ ರೀತಿ ತಂತ್ರವನ್ನೇನಾದ್ರೂ ಬಳಸ್ತಾ ಇದ್ದಾರಾ? ಕಾಲವೇ ಉತ್ತರಿಸಬೇಕಾಗತ್ತೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆದ್ಮೇಲೂ ಯತ್ನಾಳ್ ಅವರು ಕಿಂಚಿತ್ತೂ ತಗ್ಗಿಲ್ಲ. ಅವರ ಗುರಿ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ,
ಸ್ವಪಕ್ಷದವರೇ ಆಗಿದ್ದ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ಕುಟುಂಬ ರಾಜಕಾರಣ. ಆದ್ರೆ ಪ್ರಶ್ನೆ ಇರೋದು ಕೇವಲ ಹಿಂದುತ್ವ ಮತ್ತೆ ಕುಟುಂಬ ರಾಜಕಾರಣದ ಆರೋಪ ಮಾಡಿ ಯತ್ನಾಳ್ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಅಂತ. ಹಿಂದುತ್ವದ ಕಾರ್ಡ್ ಹಾಗೆ ಯತ್ನಾಳ್ ಮ್ಯಾನರಿಸಂ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಯತ್ನಾಳ್ ಅವರು ತಮ್ಮನ್ನ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಹಿಂದೂ ಮತಗಳ ಧ್ರುವೀಕರಣದಲ್ಲಿ ಯತ್ನಾಳ್ ಅವರಿಗೆ ದೊಡ್ಡ ಶಕ್ತಿ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬೆಲ್ಟ್ನಲ್ಲಿ ಅವರ ಮಾತಿಗೆ ಯುವಕರು ಮಾರು ಹೋಗ್ತಾರೆ. ಆದ್ರೆ ಬಿಜೆಪಿ ಕೂಡ ಅದೇ ಹಿಂದುತ್ವದ ಅಜೆಂಡಾ ಇಟ್ಕೊಂಡಿದೆ ಅನ್ನೋದನ್ನ ಮರಿಬಾರದು. ಮತದಾರರು ಬಿಜೆಪಿಯನ್ನ ಬಿಟ್ಟು ಯತ್ನಾಳ್ ಅವರ ಹೊಸ ಪಕ್ಷವನ್ನ ಯಾಕೆ ಆರಿಸ್ಕೊಳ್ಬೇಕು? ಕೇವಲ ಜೈ ಶ್ರೀರಾಮ್ ಅನ್ನೋದು ಗೆಲುವಿಗೆ ಸಾಕಾಗುತ್ತಾ? ಅಭಿವೃದ್ಧಿ ಹಾಗೆ ಸ್ಥಳೀಯ ಸಮಸ್ಯೆಗಳ ಮುಂದೆ ಹಿಂದುತ್ವದ ಕಾರ್ಡ್ ಎಷ್ಟು ದಿನ ಕೆಲಸ ಮಾಡುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಜೊತೆಗೆ ಇಲ್ಲಿ ಕುಟುಂಬ ರಾಜಕಾರಣದ ಅಸ್ತ್ರ ಅಂತ ಮೊದಲೇ ಹೇಳ್ದೆ. ಇದು ಯಾರಿಗೆ ಪ್ಲಸ್ ಅಂತ ಹೇಳೋದಾದ್ರೆ, BS ಯಡಿಯೂರಪ್ಪ ಹಾಗೆ ಅವರ ಪುತ್ರ BY ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹಾಗೆ ಕುಟುಂಬ ರಾಜಕಾರಣದ ಆರೋಪ ಮಾಡ್ತಿದ್ದಾರೆ. ಜನಸಾಮಾನ್ಯರಲ್ಲಿ ಒಂದು ವರ್ಗಕ್ಕೆ ಕುಟುಂಬ ರಾಜಕಾರಣದ ಮೇಲೆ ಅಸಮಾಧಾನ ಇದ್ದೇ ಇದೆ. ಯತ್ನಾಳ್ ಅದನ್ನ ಸಮರ್ಥವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ರಾಜಕೀಯದಲ್ಲಿ ಜಾತಿ ಸಮೀಕರಣ ಅನ್ನೋದು ಬಹಳ ಮುಖ್ಯ. ಯಡಿಯೂರಪ್ಪನವರನ್ನ ವಿರೋಧ ಮಾಡೋದು ಅಂದ್ರೆ ದೊಡ್ಡ ಮಟ್ಟದ ಲಿಂಗಾಯತ ಮತ ಬ್ಯಾಂಕ್ಗೆ ಧಕ್ಕೆ ಆದಂತೆ. ಯತ್ನಾಳ್ ಪಂಚಮಸಾಲಿ ಲಿಂಗಾಯತನ ನಾಯಕ ಅನ್ನಿಸ್ಕೊಂಡಿದ್ರೂನು ಇಡೀ ಸಮುದಾಯ ಯಡಿಯೂರಪ್ಪ ಅವರನ್ನ ಅಷ್ಟ್ ಈಸಿಯಾಗಿ ಕೈ ಬಿಡುತ್ತಾ? ಇದು ಯತ್ನಾಳ್ಗೆ ಹೊಡೆತ ಕೊಡೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನೊಂದು ಕಡೆ ಮೋದಿ ಹೆಸರಿನಲ್ಲಿ ಒಂದಷ್ಟು ಪ್ರಚಾರ ಮಾತನಾಡ್ತಾರೆ, ಗೆಲ್ಲೋದಕ್ಕಿದು ಸಹಾಯಕ ಅನ್ನಿಸ್ಕೊಳ್ಳುತ್ತಾ ಅನ್ನೋದಾದ್ರೆ, ಯತ್ನಾಳ್ ಅವರು ಎಷ್ಟೇ ಬಂಡಾಯ ಆದ್ರೂ ಮೋದಿ ಅವರ ಹೆಸರನ್ನ ಮಾತ್ರ ಬಿಟ್ಕೊಡ್ತಾ ಇಲ್ಲ. ಇಲ್ಲಿ ಮೋದಿ ಫ್ಯಾಕ್ಟರ್ ಅಂತ ಬಂದಾಗ, ಮೋದಿ ಅಂದ್ರೆ ನನ್ಗೆ ಗೌರವ, ಆದ್ರೆ ಸ್ಥಳೀಯ ನಾಯಕರು ಸರಿ ಇಲ್ಲ ಅನ್ನೋದು ಇವರ ವಾದ. ಈ ಮೂಲಕ ಅವರು ಮೋದಿ ಭಕ್ತರ ಮತಗಳನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಮತದಾರ ಮೋದಿಯನ್ನ ನೋಡಿ ವೋಟ್ ಮಾಡೋದೇ ಆದ್ರೆ ಅದು ಕಮಲದ ಗುರುತಿಗೆ ಹೋಗುತ್ತೆ ಹೊರತು ಯತ್ನಾಳ್ ಅವರ ಹೊಸ ಪಕ್ಷಕ್ಕಲ್ಲ. ಬಿಜೆಪಿ ಚಿಹ್ನೆ ಇಲ್ಲದೆ ಮೋದಿ ಹೆಸರಿನಿಂದ ವೋಟ್ ಪಡೆಯೋದು ಯತ್ನಾಳ್ಗೆ ತುಂಬಾನೇ ಕಷ್ಟದ ಕೆಲಸ. ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರನ್ನ ದೂರ ಇಟ್ಟ ಮೇಲೆ ಮೋದಿ ಹೆಸರನ್ನ ಬಳಸ್ಕೊಳ್ಳೋದಕ್ಕೆ ಅವರಿಗೆ ನೈತಿಕ ಹಕ್ಕಿದೆಯಾ ಅನ್ನೋ ಪ್ರಶ್ನೆ ಕೂಡ ಜನರಲ್ಲಿ ಮೂಡಬಹುದು. ಕರ್ನಾಟಕದ ಜನರಲ್ಲಿ ಯತ್ನಾಳ್ ಅಂತಂದ್ರೆ ಮಿಶ್ರ ಪ್ರತಿಕ್ರಿಯೆ ಅಂತೂ ಇದ್ದೇ ಇದೆ. ಒಂದು ವರ್ಗದ ಪ್ರಕಾರ ಅವರು ನೇರ ನುಡಿಯ ನಾಯಕ, ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ, ಹಿಂದುತ್ವದ ನಿಜವಾದ ರಕ್ಷಕ ಅಂತ. ಇನ್ನೊಂದು ವರ್ಗದ ಪ್ರಕಾರ ಅವರು ಅತೃಪ್ತ ನಾಯಕ, ಪಕ್ಷದಲ್ಲಿ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ, ಅವರ ಭಾಷಣಗಳು ಕೋಮು ಪ್ರಚೋದಕವಾಗಿರುತ್ತವೆ ಅಂತ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಯತ್ನಾಳ್ ಅವರ ಪ್ರಭಾವ ಅಷ್ಟೇನಿಲ್ಲ. ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರೋ ನಾಯಕ ಅನ್ನೋ ಭಾವನೆ ಜನರಲ್ಲಿದೆ. ಸೊ ಯತ್ನಾಳ್ ಅವರ ಈ ಹೋರಾಟ ಬಿಜೆಪಿಯನ್ನ ಸರಿಪಡಿಸೋದಕ್ಕ ಅಥವಾ ಹೊಸ ಹಾದಿಯನ್ನ ಕಂಡ್ಕೊಳ್ಳೋದಕ್ಕ? ಕುಟುಂಬ ರಾಜಕಾರಣ ಹಾಗೆ ಹಿಂದುತ್ವದ ಅಸ್ತ್ರ ಅವರಿಗೆ ಹೊಸ ರಾಜಕೀಯ ಭವಿಷ್ಯವನ್ನ ಕೊಡುತ್ತಾ ಅಥವಾ ಅವರನ್ನೇ ರಾಜಕೀಯವಾಗಿ ಒಂಟಿ ಮಾಡುತ್ತಾ? ಇದೆಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.